ದಿನಾಂಕ 16/8/2025 ಶನಿವಾರ ಶಿವಮೊಗ್ಗ ಜಿಲ್ಲೆಯ ಹೊಸ ದಿಕ್ಕು ನೀಡಿದ ಕ್ರಿಯಾಶೀಲ ಸಂಸದರು, ಯುವ ನೇತಾರ, ಅಭಿವೃದ್ಧಿಯ ಹರಿಕಾರರು, ಜನಪ್ರಿಯ ಸಂಸದರು ಶ್ರೀ ಬಿ.ವೈ. ರಾಘವೇಂದ್ರ ಅವರಿಗೆ 53ನೇ ಹುಟ್ಟುಹಬ್ಬದ ಶುಭಾಶಯಗಳ ಪ್ರಯುಕ್ತ ಶಿವಮೊಗ್ಗ ನಗರದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಅಬ್ದುಲ್ ಗನಿ, ತೀರ್ಥಹಳ್ಳಿ ತಾಲೂಕು ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಉಬೇದುಲ್ಲಾ ಕಡೇಕಲ್ ಹಾಗೂ ಶಫಿ ಶೋಯಿಬ್ ವಾಸಿಂ ಮೋರ್ಚಾದ ಸದಸ್ಯರುಗಳ ಉಪಸ್ಥಿತಿಯಲ್ಲಿ ಶಿವಮೊಗ್ಗ ನಗರದ ಬದ್ರುದ್ದೀನ್ ಶಾ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿಸಿ ಚಾದರ್ ಹಾಕಲಾಯಿತು. ರಾಘಣ್ಣ ಅವರಿಗೆ ದೇವರು ಸುಖ, ಶಾಂತಿ, ಆಯುಷ್ ಮತ್ತು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿ ನಂತರ ರಾಘಣ್ಣ ಅವರ ಮನೆಯಲ್ಲಿ ಕೇಕ್ ಕತ್ತರಿಸಿ ಶುಭ ಕೋರಲಾಯಿತು. ನಮ್ಮ ರಾಘಣ್ಣ, ನಮ್ಮ ಹೆಮ್ಮೆ. ಬಿ.ವೈ. ರಾಘವೇಂದ್ರರು ದೇವರಿಗೆ ಒಳ್ಳೆಯದಾಗಲಿ, ತಂದೆಗೆ, ತಾಯಿಗೆ, ಅವರು ನನ್ನ ಕುಟುಂಬಕ್ಕೆ ಈ ದಿನಾಂಕ 16ರಂದು ಶಿವಮೊಗ್ಗದ ಸಂಸದರಾದ ಬಿ.ವೈ. ರಾಘವೇಂದ್ರ ಅವರ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತ ಶಿವಮೊಗ್ಗ ನಗರ ಅಲ್ಪಸಂಖ್ಯಾತ ಮೋರ್ಚಾ ಹಾಗೂ ನಾನು ತೀರ್ಥಹಳ್ಳಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಇವತ್ತು
ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಕಾಲೇಜಿನ ಸಹ್ಯಾದ್ರಿ ಕಾಲೇಜಿನ ಹಿಂಭಾಗದಲ್ಲಿರುವ ಬದ್ರುದ್ದೀನ್ ಶಾ ದರ್ಗಾದಲ್ಲಿ ವಿಶೇಷವಾಗಿ ಒಂದು ಚಾದರ್ ಹಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ಅವರಿಗೆ ಆ ದೇವರು ಶಾಂತಿ ಆರೋಗ್ಯ ಆಯಸ್ಸು ಕೊಡಲಿ ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಇದರ ಪ್ರಯುಕ್ತ ದೇವರವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಬೇಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಪಸಂಖ್ಯಾತರ ಮೋರ್ಚಾ ವತಿಯಿಂದ ದೇವರು ಅವರಿಗೆ ಮತ್ತೊಮ್ಮೆ ಆಯಸ್ಸು ಸುಖ ಶಾಂತಿ ನೀಡಲಿ ಅಂತ ಬಯಸ್ತಾ ಇದ್ದೀವಿ. अस्सलाम वालेकुम। आज ಇವತ್ತು ನಮ್ಮ ಹೆಮ್ಮೆಯ ಸಂಸದರಾದಂಥ ಡಿ.ವಿ. ರಾಘವೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ದರ್ಗಾದಲ್ಲಿ ಇವತ್ತು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ವಿ. ಡಿ.ವಿ. ರಾಘವೇಂದ್ರ ಅವರಿಗೆ ಇನ್ನು ಉನ್ನತ ಹುದ್ದೆಯನ್ನು ಆ ದೇವರು ಕಲ್ಪಿಸಲಿ. ಅಲ್ಲ ಅವರ ಕೃಪೆಯಿಂದ ಅವರಿಗೆ ಇನ್ನು ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿ ಮತ್ತು ಅವರ ತಂದೆಯವರ ಆರೋಗ್ಯದಲ್ಲಿ ಒಳ್ಳೆಯದಾಗಲಿ ಮತ್ತು ಅವರ ತಮ್ಮನಾದ ಡಿ.ವಿ. ವಿಜೇಂದ್ರ ಅವರಿಗೆ ಆದಷ್ಟು ಬೇಗ ರಾಜ್ಯಾಧ್ಯಕ್ಷರಾಗಿ ಮುಂದೆ ಬರಲಿ ಅಂತ ಹೇಳಿ ಇವತ್ತು ದರ್ಗಾದಲ್ಲಿ ವಿಶೇಷವಾಗಿ ನಾವೆಲ್ಲರ ಪರವಾಗಿ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಆ ಅಲ್ಲಾಹನ ಕೃಪೆಯಿಂದ ಏನೋ ನಮಗೆ ಒಳ್ಳೆಯದಾಗಬೇಕು, ಎಲ್ಲಾದರೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಉಪಸಂಹರಣ ಪಕ್ಷದ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೀವಿ.